ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿ ಕಾವೇರಿ ಗೆಳತಿಯರ ಬಳಗ ಹಾಗೂ ಇಂದಿರಾ ಯುವತಿ ಬಳಗದ ವತಿಯಿಂದ ಮಹಿಳೆಯರು ಮತ್ತು ಮಕ್ಕಳಿಗಾಗಿ ವಿಶಿಷ್ಟ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ರೈತ ಮುಖಂಡರಾದ ಲತಾ ಶಂಕರ್ ಅವರು ಬಾಲ್ ಎಸೆಯುವ ಮೂಲಕ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ದಿನವಿಡೀ ಕೃಷಿ ಕಾಯಕದಲ್ಲಿ ತೊಡಗುವ ಗ್ರಾಮೀಣ ಮಹಿಳೆಯರು ಇಂತಹ ಕಾರ್ಯಕ್ರಮಗಳ ಮೂಲಕ ಮಾನಸಿಕ ಆನಂದ ಮತ್ತು ಹುಮ್ಮಸ್ಸು ಪಡೆಯಲು ಸಾಧ್ಯ ಎಂದರು. ಇವತ್ತು ಹೊಳಲು ಗ್ರಾಮದಲ್ಲಿ ನಾವು ಕೆಲವು ಆಟಗಳನ್ನ ಆಡಿಸಿದ್ದೀವಿ. ಮಹಿಳೆಯರಿಗೆ ಅಂತಲೇ ನಾವು ಆಟ ಆಡಿಸಿದ್ದೀವಿ. ಮಹಿಳೆಯರು ಮನೇಲೇ ಇದ್ದು ಅವ್ರ ಕೆಲಸಗಳನ್ನ ಅವರು ನಿರ್ವಹಿಸ್ತಾ ಇರ್ತಾರೆ. ಮತ್ತು ಅವ್ರ ಗದ್ದೆ, ಹೊಲ, ಕುರಿ, ದನ, ಹಸು, ಹಾಲು ಕರಿಬೇಕು ಅಂತ ಇದರಲ್ಲೇ ಅವರು ಕೆಲಸಗಳನ್ನ ಗ್ರಾಮೀಣ ಮಕ್ಕಳು ತೊಡಸ್ಕೊಂಡ್ಬಿಟ್ಟಿರ್ತಾರೆ. ಇದೊಂದು ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಹೊರಗಡೆ ಬಂದು ಅವ್ರದ್ದು ಏನೈತೆ ಅವ್ರ ಆಟ ಪಾಠ ಅದನ್ನೆಲ್ಲ ಹೊರಗಡೆ ಹಾಕೋದಕ್ಕೆ ಇದೊಂದು ಅವಕಾಶ ಐತೆ. ಅದರಿಂದ ನಾವು ಕೆಲವು ಆಟಗಳನ್ನೆಲ್ಲ ಅವ್ರಿಗೆ ಆಡಿಸಿದ್ದೀವಿ. ರನ್ನಿಂಗ್ ರೇಸು, ಬಾಲಿಂದ ಪಾಸು ಮತ್ತು ಮ್ಯೂಸಿಕಲ್ ಚೇರು, ಕೆಲವು ನಾನಾ ಥರ ಆಟಗಳನ್ನೆಲ್ಲ ಆಡಿಸಿದ್ದೀವಿ. ಇದೊಂದು ಅವಕಾಶ ಅವ್ರಿಗೆ. ಮತ್ತು ಅವರು ಬೇರೆ ಕಡೆ ಎಲ್ಲ ಅವ್ರ ಆಟಗಳನ್ನೆಲ್ಲ ಅವರು ಆಟ ಆಡ್ಬೋದು. ಮಹಿಳೆಯರಿಗೆ ಅಂತಲೇ ನಾವು ಈ ಆಟನ ಮೀಸಲಾತಿ ಇಟ್ಟಿದ್ದೀವಿ. ಎಲ್ಲರಿಗೂ ಇದೊಂದು ಸ್ಫೂರ್ತಿ. ಹೆಣ್ಮಕ್ಳು ಹೊರಗಡೆ ಬಂದು ನಾವು ಕೂಡ ಎಲ್ಲರಂಗೆ ಆಟ ಆಡಬೇಕು ಅನ್ನೋದು, ಎಲ್ಲರೂ ಏನು ಸ್ಪೋರ್ಟ್ಸಲ್ಲಿರೋ ಮಕ್ಕಳೇ ಆಡಬೇಕು ಅನ್ನೋದು ಏನಿಲ್ಲ. ಮಹಿಳೆಯರು ಕೂಡ ಆಟ ಆಡ್ಬೋದು. ಅದೊಂದನ್ನ ಇಲ್ಲಿ ನಾವು ಅಂಗನವಾಡಿ ಮಕ್ಕಳಿಗೆ ಕಪ್ಪೆ ಜಿಗಿತ, ರನ್ನಿಂಗ್ ರೇಸ್ ಏರ್ಪಡಿಸಲಾಗಿತ್ತು. ಮಹಿಳೆಯರಿಗಾಗಿ ಮ್ಯೂಸಿಕಲ್ ಚೇರ್, ಪಾಸಿಂಗ್ ದ ಬಾಲ್, ಕೆರೆ ದಡ ಸೇರಿದಂತೆ 10 ಗ್ರಾಮೀಣ ಕ್ರೀಡೆಗಳನ್ನು ಆಯೋಜಿಸಿ ಸಂಭ್ರಮಿಸಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮ್ಯಾ ಚೇತನ್, ಮುಖ್ಯ ಶಿಕ್ಷಕಿ ಭಾಗ್ಯಮ್ಮ, ಬೇರಿ ಅಧ್ಯಕ್ಷೆ ಸಾವಿತ್ರಮ್ಮ ಸೇರಿದಂತೆ ಗ್ರಾಮದ ಪ್ರಮುಖರು ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ದರು. ಒಟ್ಟಾರೆಯಾಗಿ ಮಹಿಳೆಯರ ಸಬಲೀಕರಣ ಮತ್ತು ಮನರಂಜನೆಯ ಉದ್ದೇಶದಿಂದ ನಡೆದ ಈ ಕಾರ್ಯಕ್ರಮವು ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರವಾಯಿತು.